ಇವರು ಹೀಗೆ ಆನೆಯ ದಾರಿಯಲ್ಲಿ ಸಾಗುತ್ತಿದ್ದರು. ಈಗ ಆನೆಯ ವಾಹನದಲ್ಲಿ ಅವರು ಧರಿಸಿ ಅವರ ನಾಯಕತ್ವದಲ್ಲಿ ಈಗ ಅವರು ಪಂಚಿಕವನ್ನು ರೂಪಿಸುತ್ತಿದ್ದಾರೆ. ಕೊರೋನಾ ವೈರಸ್ನ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಅರಮನೆ ಆವರಣಕ್ಕೆ ಸೀಮಿತ ಆಗಿದೆ ಇವತ್ತಿನ ಈ ಒಂದು ಜಂಬೂ ಸವಾರಿ. ಆಲ್ಮೋಸ್ಟ್ 5.7 ಕಿಲೋಮೀಟರ್ ಇದ್ದಂತಹ ಮೆರವಣಿಗೆ ಈ ಸಲ ಕೇವಲ 300 ಮೀಟರ್ ಮಾತ್ರ ಅರಮನೆ ಆವರಣ ನೆರವೇರಲಿದೆ. ಒಂದು ಕಡೆ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡ್ತಾರೆ ಸಿಎಂ BS ಯಡಿಯೂರಪ್ಪ, ಹಾಗೇನೆ ನೆರೆದಂತಹ ಗಣ್ಯರು. ಈಗ ಕಲಾ ತಂಡಗಳಿಂದ ಕೂಡ ಈಗ ಕಾರ್ಯಕ್ರಮ ನೆರವೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸ್ತಬ್ಧ ಚಿತ್ರವನ್ನು ನೀವು ಗಮನಿಸಬಹುದು. ಕೊರೋನಾ 19 ವಿರುದ್ಧದ ಹೋರಾಟದ ಸ್ತಬ್ಧ ಚಿತ್ರ ಸಾಕ್ತಾ ಇರುವಂತದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಸ್ತಬ್ಧ ಚಿತ್ರ. Thank you.
ಅರಮನೆಯ ಆವರಣದ ಮುಂಭಾಗ ಬಂದು ನಿಲ್ಲಲಿದ್ದಾರೆ. ಈಗಾಗಲೇ ಅಶ್ವದ ಸುಪನಿಗಳು ಆಗಮಿಸುತ್ತಿದ್ದು ನಂತರ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯು ಆಗಮಿಸಲಿದೆ. ಅದಾದ ನಂತರ ವೇದಿಕೆಯ ಮೇಲೆ ಈಗಿನ ಸಾಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇತರ ಎಲ್ಲ ಶಾಸಕರು ಗಣ್ಯರು ಆಗಮಿಸಲಿದ್ದಾರೆ. ಆಗ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಗೌರವ ಸಲ್ಲಿಸಲಾಗುವುದು ಹಾಗೂ ರಾಷ್ಟ್ರೀಯತೆಯನ್ನು ಉಳಿಸಲಾಗುವುದು. ಆ ಸಂದರ್ಭದಲ್ಲಿ ಸಮಸ್ತವು ಎಂದು ನಿಲ್ಲಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಶಾಲ ಗುರುಗಳನ್ನು ಸಹ ಆರಿಸಲಾಗುತ್ತದೆ. ಚಕ್ರಚಿಕ್ಕಿ ತಾಯಿ ಚಾಮುಂಡೇಶ್ವರಿಯಂತಹ ನಮ್ಮ ಅಭಿಮನ್ಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯ ಮುಂಭಾಗಕ್ಕೆ ಈಗ ಅಂಬಾರಿಯನ್ನ ಹೊತ್ತಿರುವಂತಹ ಅಭಿಮನ್ಯು ಹಾಗೆಯೇ ಅಂಬಾರಿಯನ್ನ ಇಲ್ಲಿ ಇರುವಂತಹ ಪ್ರತಿಷ್ಠಾಪನೆಯಾಗಿರುವಂತಹ ಅಧಿದೇವತೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಹೊತ್ತಿರುವಂತಹ ಅಭಿಮನ್ಯುನ ಈಗ ಬರ್ತಾ ಇರೋದು. ವಿಕ್ರಮ ಮತ್ತು ಗೋಪಿ ಅವರಿಗೆ ಸಾಥ್ ಕೊಟ್ಟಿರೋದನ್ನ ಅಭಿಮನ್ಯುವಿಗೆ ನಾವು ನೋಡ್ತಾ ಇರೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. 300 ಮೀಟರ್ ಜಂಬೂ ಸವಾರಿಯ ಮೆರವಣಿಗೆ ನಡೆಯಲಿದೆ. ಈಗಾಗಲೇ ಚಾಮುಂಡೇಶ್ವರಿಯ ಅಲಂಕಾರದೊಂದಿಗೆ ನಾಡದೇವತೆ ಅಧಿದೇವತೆಯ ಅಲಂಕಾರವನ್ನ ಮಾಡಿ ಜಂಬೂ ಸವಾರಿಯನ್ನ ಮೆರವಣಿಗೆ ಮೂಲಕ ಹೋಗ್ತಾ ಇರುವಂತಹ ದೃಶ್ಯ. ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನ ಹಾಗೇನೆ ಅಧಿಕಾರಿಗಳು ಹಾಗೇನೆ ಗಣ್ಯರು ಈಗ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಸರಳವಾಗಿ ಈ ಸಲದ ದಸರಾ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಈ ಮೂಲಕ 300 ಮೀಟರ್ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ. ಸರಳವಾದಂತಹ ಆಚರಣೆ. ಅದಕ್ಕಾಗಿ ಈ ಸಲ ಅನೇಕ ಸ್ತಬ್ಧಚಿತ್ರಗಳು ಇರುವಂತಹ ವರ್ಷದಲ್ಲಿ ಈ ಸಲ ಕೇವಲ 2 ಸ್ತಬ್ಧಚಿತ್ರಗಳು ಮಾತ್ರ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ನ್ಯೂಸ್ 18 ಕನ್ನಡದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದು. ದೇವಿ ನಾಡದೇವತೆ ಅಧಿದೇವತೆ ದುರ್ಗಾದೇವಿ ಅವತಾರ ಚಾಮುಂಡೇಶ್ವರಿಯನ್ನ ನಾವೀಗ ಕಣ್ತುಂಬಿಕೊಳ್ಳುವಂತಹ ಸಮಯ. ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವಿಜಯ ಬರ್ತಾ ಇದ್ದಾರೆ, ಬಲಭಾಗದಲ್ಲಿ ಕಾವೇರಿ ಬರ್ತಾ ಇದ್ದಾರೆ. ಸನ್ಮಾನ್ಯರು 3489 ಅಡಿ ಎತ್ತರದ ನಿಸರ್ಗ ಸೌಂದರ್ಯದಲ್ಲಿ ಎಲ್ಲರ ಕಣ್ಮನ ಧರಿಸುತ್ತಾ ನೆಲೆ ನಿಂತಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಬೆಟ್ಟವು ಕಂಡು ಬರುತ್ತಿದ್ದು, ಬೆಟ್ಟದ ದರ್ಶನ ಪಡೆಯುವ ಅಭಿಮನ್ಯು ಸಹ ಅದರ ಸಹಜತೆಯಾಗಿ ಮುಖ್ಯ ಆನೆಗಳಾದ ಕಾವೇರಿ ಮತ್ತು ವಿಜಯ ಆನೆಗಳು ಆಗಮಿಸುತ್ತಿದ್ದು, ಸನ್ಮಾನ್ಯರು ರಾಜ್ಯ ಗಾಂಭೀರ್ಯದಿಂದ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿರುವ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಆಗಮಿಸುವ ದೃಶ್ಯ ಕಣ್ತುಂಬಿಕೊಂಡು ಪುಣ್ಯವಂತ ಅಭಿಮನ್ಯು ರಾಜ್ಯದಿಂದ ಕ್ರೀಡೆಯಲ್ಲಿ ಆಗಮಿಸಿದ್ದು, ಅದರ ಕಟ್ಟುಪಟ್ಟ ವಿಜಯ ಮತ್ತು ಕಾವೇರಿ ಎಂಬ ಆನೆಗಳು ಮುಖ್ಯ ಆನೆಗಳಲ್ಲಿ ಸಾಧ್ಯತೆ. ನಮ್ಮ ಕುಟುಂಬಕ್ಕೆ ಕೇವಲ 54 ವರ್ಷ. ಮಾವುತ ಒಕ್ಕೂಟ ಕಾವಾಡಿ ರಾಜು 1977ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಈತನ ಸೆರೆಹಿಡಿಯಲಾಯಿತು. ಈ ಆನೆಯ ವಿಶೇಷ ಗುಣ ಅಂದರೆ ಕಾಡಾನೆಯ ಸೆರೆ ಹಿಡಿಯುವಂತಹ ಪಾಲಕಿಸುವ ಮತ್ತು ಚಿಕಿತ್ಸೆ ನೀಡುವ ಕೆಲಸದಲ್ಲಿ
ಅತ್ಯಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ ನಮ್ಮ ಅಭಿಮನ್ಯು. ಪ್ರಮುಖವಾಗಿ ತನ್ನ ಹಿರಿಯ ತಲೆಮಾರುಗಳಿಗೆ ಸಹ ಜವಾಬ್ದಾರಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದಾರೆ. 2015 ತನಕ ಕರ್ನಾಟಕ ವಾರ್ಷಿಕೋತ್ಸವವನ್ನು ಗೊಳಿಸಿಕೊಡುವ ಗಾಡಿಯನ್ನು ಹೇಳುವ ಜವಾಬ್ದಾರಿಯನ್ನು ತಾಯಿ ಚಾಮುಂಡೇಶ್ವರಿಯನ್ನು ಹೆಗಲಲ್ಲಿ ಇರಿಸಿಕೊಂಡು ಮುಖ್ಯಸಾಗುವ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಭಿಮನ್ಯು. ವಿಜಯ ಈ ಆನೆಯು ತುಂಬಾ ಸಾಧುತ್ವವಾಗಿ ಇದನ್ನು 1963ರಲ್ಲಿ ದುಬಾರಿ ಅರಣ್ಯ ಪ್ರದೇಶದಲ್ಲಿ ಸೇರಿಸಲಾಗಿದ್ದು ಇದು 13 ವರ್ಷಗಳಿಂದ ಕಾವೇರಿ ಅಂಬಾರಿಯ ಬಲಭಾಗದ ಆನೆ. ಇದಕ್ಕೆ 42 ವರ್ಷ ವಯಸ್ಸಾಗಿದ್ದು ದುಬಾರಿ ಆನೆ ಶಿಬಿರದಿಂದ ಆಗಮಿಸಿದೆ. ಪ್ರವಾಸಿ ರಂಜನ್ ಜೈನ್ 2019 ಆಗಿನ ಹಲವು ಪ್ರದೇಶದಲ್ಲಿ ಸೆರೆಹಿಡಿಯಲಾಗಿತ್ತು. ಇದು 9 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ವೇದಿಕೆಯ ಮುಂಭಾಗ ಆನೆಯೊಂದಿಗೆ ಆಗಮಿಸಿ ನಿಲ್ಲಲಿದೆ. ಭವ್ಯವಾದ ವೇದಿಕೆಯನ್ನ ಇದೀಗ ಎಲ್ಲ ಅತಿಥಿಗಳು ಅಲಂಕರಿಸ್ತಾ ಇದ್ದಾರೆ. ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರು, ಸಚಿವರಾಗಿರುವ ಮಾನ್ಯ ಶ್ರೀ ಮಾನ್ಯ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಸಿ ನಬೀರವರು, ರಾಜವಂಶಸ್ಥ ಶ್ರೀ ಎಸ್ ಶಾಸಕರಾದ ಶ್ರೀ ಎಸ್ ರಾಮದಾಸ್ ಅವರು, ಮೈಸೂರು ನಗರದ ಪ್ರಥಮ ಪ್ರಜೆ ಶ್ರೀಮತಿ ತಸ್ಲೀಮಾರವರು ಎಲ್ಲರೂ ಕೂಡ ಇದೀಗ ಮುಖ್ಯವಾದ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಅಂಬಾರಿಯನ್ನ ಸ್ವತಃ ಆರ್ಥಿಕ ಇದೀಗ ಗಣ್ಯ ಅತಿಥಿಗಳ ಮುಂದೆ ಸಾಗಿ ಬರ್ತಾ ಇದೆ. ಸಾಮಾನ್ಯ ಜಿಲ್ಲಾಧಿಕಾರಿಗಳು, ನಗರ ಪೊಲೀಸ್ ಆಯುಕ್ತರು ಎಲ್ಲ ಅತಿಥಿಗಳಿಗೆ ಸೇರಿದ್ದಾರೆ. ಇದೀಗ ಪ್ರಪ್ರಥಮ ನಮ್ಮನ್ನು ಆಗಮಿಸಿರುವಂತವರೇ 2020ರ ಜಂಬೂ ಸವಾರಿ ಅಂತಿಮಗಳು ಜಗತ್ಪ್ರಸಿದ್ಧಿಯಾಗಿ ಚಾಮುಂಡೇಶ್ವರಿಗೆ ಇಡೀ ನಾಡಿನ ಜನತೆಯ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರೂ ಕೂಡ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕಿಂತ ಎಲ್ಲ ರೀತಿಯ ಆಶೀರ್ವಾದವನ್ನು ನೀಡುವ ಪ್ರಾರ್ಥನೆಯೊಂದಿಗೆ ಪುಷ್ಪಾರ್ಚನೆಯಿಂದ ನೆರವೇರಿಸ್ತಾ ಇದ್ದಾರೆ. ಅಧಿಕೃತವಾಗಿ ನಾಡ ದೇವತೆ ಅಧಿದೇವತೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆಯನ್ನ ಸಿಎಂ ಬಿಎಸ್ವೈ ಹಾಗೆಯೇ ಗಣ್ಯರು ಸಲ್ಲಿಸುವುದರ ಮೂಲಕ ಈಗ ಜಂಬೂ ಸವಾರಿಗೆ ಅಧಿಕೃತವಾದಂತಹ ಚಾಲನೆ ದೊರಕಿದೆ. ಇನ್ನು ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ 300 ಮೀಟರ್ ಈಗ ಈ ಒಂದು ಮೆರವಣಿಗೆ ಸಾಗಲಿದೆ. 750 ಕೆಜಿ ಚಿನ್ನದ ಅಂಬಾರಿಯನ್ನು ಹೊತ್ತಿರುವ ಅಭಿಮನ್ಯು ಈ ಸಲ ಮೊದಲ ಬಾರಿಗೆ ಈ ಒಂದು ಜಂಬೂ ಸವಾರಿಯನ್ನ ನೆರವೇರಿಸಲಿದ್ದಾನೆ. ಆತನ ಬಲ ಮತ್ತು ಎಡಭಾಗದಲ್ಲಿ ವಿಜಯ ಮತ್ತು ಗೋಪಿ ಆನೆಗಳು ಇರೋದು, ನೌಷತ್ ಆನೆಗಳ ಇರೋದನ್ನು ನಾವು ಗಮನಿಸಬಹುದು. ನೌಫತ್ ಆನೆಗಳ ಇರುವಂತಹ ಈ ಒಂದು ದೃಶ್ಯವನ್ನ ನೀವೀಗ
ನೋಡ್ತಾ ಇದ್ದೀರಾ. ಈಗ ಒಂದು ಕಡೆ ಈಗ ಚಾಮುಂಡಿ ದೇವಿಯ ನೇರವಾದ ದರ್ಶನವನ್ನ ನೀವೀಗ ನ್ಯೂಸ್ 18 ಕನ್ನಡದ ಮೂಲಕ ನೋಡಬಹುದು. ಈಗಾಗಲೇ ಯಾರ್ಯಾರು ಮನೆಯಲ್ಲಿ ಕೂತು ಚಾಮುಂಡಿ ದೇವಿಯ ದರ್ಶನವನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ನ್ಯೂಸ್ 18 ಕನ್ನಡ ನಿಮಗೆ ಅದಕ್ಕೊಂದು ಅವಕಾಶವನ್ನ ಕಲ್ಪಿಸ್ತಾ ಇದೆ. ಚಾಮುಂಡಿ ದೇವಿಗೆ ಅಧಿಕೃತವಾದಂತಹ ಈ ಒಂದು ಪುಷ್ಪಾರ್ಚನೆಯನ್ನ ಸಲ್ಲಿಸುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಸರ್ವಭೂಷಿತ ಅಲಂಕಾರಳಾಗಿ ಈಗ ಚಾಮುಂಡಿ ದೇವಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ 10 ದಿನಗಳ ವಿಶೇಷತೆಯನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ರೆ ಮತ್ತೊಂದು ಸಂಭ್ರಮ ಆದಷ್ಟು ಬೇಗ ನಮ್ಮ ಮುಂದೆ ಬರುತ್ತೆ. ನಾಡಿನ ಸಮಸ್ತ ಜವಾಬ್ದಾರಿಯನ್ನು ಹೊಂದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಡೀ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಎಲ್ಲರ ಪರವಾಗಿ ನಾನು ಮತ್ತೊಂದು ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಸಾರ್ವಜನಿಕ ಬಸ್ಸುಗಳು ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಯಂತೆ ಜಿಲ್ಲಾ ಆಡಳಿತದ ಆದೇಶದಂತೆ ಮೇರೆಗೆ ಸಹಕಾರವನ್ನ ನೀಡಿದೆ. ಇದೇ ರೀತಿಯ ಸಹಕಾರ ಎಲ್ಲ ಕಾಲಕ್ಕೂ ಬೇಕು. ರಾಜ್ಯ ಮುಖ್ಯಸ್ಥರಾದ ಶ್ರೀ ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ ಮುನ್ನೆಚ್ಚರಿಕೆ ಕ್ರಮಗಳು ಹಿಂದಿಗೆ ಮಾತ್ರ ಅಲ್ಲ, ಈ ಮುನ್ನೆಚ್ಚರಿಕೆ ಎನ್ನುವುದು ಸದಾ ನಮ್ಮೊಂದಿಗೆ ಇರಬೇಕು. ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸದಾ ನೀಡ್ತಾ ಬರ್ತಾ ಇದೆ. 2020ರ ಈ ದಸರೆಯ ಸಂಭ್ರಮ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲರಿಗೂ ಕೂಡ ನಾವು ಜಿಲ್ಲೆಗಳ ಕ್ರಮ ಹಾಗೂ ಪರೋಕ್ಷವಾಗಿ ಎಲ್ಲ ಮಾತುಗಳನ್ನು ಹೊಂದಿರುವಂತಹ ಪರವಾಗಿ ಆರ್ಥಿಕ ಮುಖ್ಯವಾದಗಳನ್ನು ಮುಂದಿನ ವರ್ಷ ಮುಕ್ತ ದಸರಾ ನೆರವೇರಿಸುತ್ತೇನೆ. ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ದೇವಿಯಲ್ಲಿ ನಮ್ಮೆಲ್ಲರ ಏಕೆಂದರೆ ನಾಡಿನ ಮೂರು ಮೂರು ಕಳೆದ 10 ದಿನಗಳಿಂದ ಕಣ್ಣಿಗೆ ಕಟ್ಟುವಾಗಿ ಎಲ್ಲ ಸಂಘಟನೆಗಳು ಮನೆಗಳಲ್ಲಿ ಸುರಕ್ಷಿತವಾಗಿ ನೋಡುವಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಎಲ್ಲ ಸಂಸ್ಥೆಗಳಿಗೂ ಕೂಡ ಜಿಲ್ಲಾ ಆಡಳಿತದ ಪರವಾಗಿ ನಾವು ವಿಶೇಷವಾಗಿ ಧನ್ಯವಾದಗಳನ್ನ ಆರ್ಥಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸುರಕ್ಷಿತವಾಗಿ ಕ್ಷೇಮವಾಗಿ
ಮೊದಲ ಬಾರಿಗೆ ಅಭಿಮನ್ಯು ಸಾರಥ್ಯವನ್ನ ವಹಿಸಿ ಈಗ ಜಂಬೂ ಸವಾರಿಯ ಮೆರವಣಿಗೆ ನಡೀತಾ ಇದೆ. ಮೈಸೂರು ಅರಮನೆಯ ಅದರಲ್ಲೂ ಕೂಡ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ 300 ಮೀಟರ್ ವರೆಗೆ ಈ ಒಂದು ಮೆರವಣಿಗೆ ಸಾಗಲಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಈ ಸಲದ ಸರಳ ದಸರಾಗೆ ಜಂಬೂ ಸವಾರಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಈಗ ಜಂಬೂ ಸವಾರಿಯ ದೃಶ್ಯ. ಅನೇಕ ಕಲಾ ತಂಡಗಳು ಪ್ರದರ್ಶನವನ್ನ ನೀಡಿದ್ವು. ಹಾಗೆಯೇ ಅಶ್ವಾರೋಹಿ ಪಡೆ 2 ತುಕುಡಿ ತಮ್ಮ ಪ್ರದರ್ಶನವನ್ನ ನೀಡಿದ್ವು. ಹಾಗೆಯೇ ನೀವೀಗ ನೋಡ್ತಾ ಇದ್ದೀರಾ ಪೊಲೀಸ್ ವಾಹನ ಆಯಿತು. ಅಭಿಮನ್ಯುವಿನ ಸಾರಥ್ಯದಲ್ಲಿ ನಾಡ ಅಧಿದೇವತೆ ಹಾಗೆಯೇ ಚಾಮುಂಡೇಶ್ವರಿ ದೇವಿಯ ಜಂಬೂ ಸವಾರಿಯ ಮೆರವಣಿಗೆಯ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಭಿಮನ್ಯು ಜೊತೆ ವಿಜಯ ಕಾವೇರಿ ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. 300 ಮೀಟರ್ ವರೆಗೂ ಕೂಡ ಈ ಒಂದು ಜಂಬೂ ಸವಾರಿ ನೆರವೇರುತ್ತೆ. ಕೇವಲ 30-40 ನಿಮಿಷಗಳ ಕಾಲ ಸಾಕಾಗತ್ತೆ ಈ ಒಂದು ಜಂಬೂ ಸವಾರಿ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದ್ರೆ ಇಡೀ ಒಂದು ಮೈಸೂರಿನ ಜಂಬೂ ಸವಾರಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಅಂದ್ರೆ ಇಡೀ ಒಂದು ವಿಶ್ವವೇ ಈ ಇತ್ತ ಕಡೆ ನೋಡ್ತಾ ಇತ್ತು. ದೇಶ ವಿದೇಶಗಳಿಂದ ಸಾಕಷ್ಟು ಜನ ಬರ್ತಾ ಇದ್ರು. 30,000ಕ್ಕಿಂತಲೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈ ಸಲ ಕೇವಲ ಆಸನದ ವ್ಯವಸ್ಥೆಗೆ ಇದ್ದಿದ್ದ ಅವಕಾಶ 300 ಆಹ್ವಾನಿತರಿಗಷ್ಟೇ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಈಗ ಜಂಬೂ ಸವಾರಿಯ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮನೆಯಲ್ಲೇ ಕೂತು ಜಂಬೂ ಸವಾರಿಯ ದೃಶ್ಯವನ್ನ ನೀವು ವೀಕ್ಷಣೆ ಮಾಡಬಹುದು. ಜಂಬೂ ಸವಾರಿಯ ಮೆರವಣಿಗೆಯನ್ನ ನೀವು ವೀಕ್ಷಣೆ ಮಾಡಬಹುದು. ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತಹ ಸರಳ ಜಂಬೂ ಸವಾರಿ, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಇವತ್ತು ಚಾಮುಂಡೇಶ್ವರಿ ದೇವಿಗೆ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಚಾಮುಂಡಿ ದೇವಿಯ ಅಲಂಕಾರದಲ್ಲಿ ಅದರಲ್ಲೂ ಕೂಡ ಕುಂಕುಮ ಬಣ್ಣದ ಸೀರೆಯನ್ನ ಉಡಿಸಲಾಗಿದೆ ಚಾಮುಂಡಿ ದೇವಿಗೆ. ಹಾಗೆಯೇ ಯಾವುದೇ ರೀತಿಯಿಂದ ಅಲಂಕಾರ ಮಾಡುವಾಗಲೂ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಇಷ್ಟೇ ಹೂಗಳನ್ನ ಹಾಕಬೇಕು, ಆಭರಣದ ವಿಚಾರದಲ್ಲೂ ಕೂಡ ಯಾವ್ಯಾವ ಆಭರಣಗಳನ್ನ ಹಾಕಬೇಕು ಅನ್ನುವಂತಹ ಸಾಕಷ್ಟು ಸಂಪ್ರದಾಯ ಕೂಡ ಇದೆ. ಮಲ್ಲಿಗೆ ಹೂಗಳಿಂದ ಕೂಡ ಅಲಂಕಾರವನ್ನ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ನಾಡ ದೇವತೆ ಅಧಿದೇವತೆ ಚಾಮುಂಡಿ ದೇವಿಗೆ ಕೊರೋನಾ ವೈರಸ್ನ ತೊಲಗಿಸುವಂತಹ ಪ್ರಯತ್ನಗಳಾಗ್ಲಿ, ಈ ಸಂಕಷ್ಟ ದೂರ ಆಗ್ಲಿ ಅಂತ ಹೇಳಿ ಇಡೀ ಒಂದು ನಾಡಿನ ಜನ ಈಗ ನಮ್ಮ ನಾಡಿನ ಅಧಿದೇವತೆಯಾದ ಚಾಮುಂಡೇಶ್ವರಿ ದೇವಿಯಲ್ಲಿ ಬೇಡಿಕೊಳ್ಳುವಂತಹ ಸಮಯ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಿದ್ರು. ಹಾಗೆಯೇ ಕೊರೋನಾ ವೈರಸ್ ಅನ್ನ ಹೊಡೆದೋಡಿಸುವಂತಹ ನಿಟ್ಟಿನ ಒಂದು ಸ್ತಬ್ಧ ಚಿತ್ರವನ್ನ ಕೂಡ ನಾವು ಗಮನಿಸಿದ್ವಿ. ಈ ಸಲ ಕೇವಲ ಅರಮನೆಯ ಆವರಣದಲ್ಲಿ 300 ಆಹ್ವಾನಿತರಿಗೆ ಅಷ್ಟೇ ಅವಕಾಶವನ್ನ ನೀಡಲಾಗಿದೆ. ಹಾಗೆಯೇ ಅಶ್ವಾರೋಹಿ ಪಡೆಗಳನ್ನ ಕೂಡ ನಾವು ಗಮನಿಸಬಹುದು. ಈಗಾಗಲೇ 2 ತುಕಡಿಗಳಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಈ ಒಂದು ಜಂಬೂ ಸವಾರಿ ಕೇವಲ 300 ಮೀಟರ್ ಮಾತ್ರ ಇವತ್ತು ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತದ್ದು. ಚಾಮುಂಡಿ ದೇವಿಯ ದರ್ಶನವನ್ನ ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. ನಾಡದೇವತೆ ಅಧಿದೇವತೆಯ ದೃಶ್ಯವನ್ನ ಆಕೆಯನ್ನ ನಿಮಗೆ ನೇರವಾಗಿ ನ್ಯೂಸ್ 18 ಕನ್ನಡ ಆ ಒಂದು ಜಂಬೂ ಸವಾರಿಯ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಜಂಬೂ ಸವಾರಿಯ ಒಂದು ದೃಶ್ಯ ಆದ್ರೆ ಇನ್ನೊಂದು ಕಡೆ ಇಷ್ಟು ವರ್ಷಗಳ ಕಾಲ, ಈಗ ಬಹಳ ವರ್ಷಗಳ ಕಾಲ ಅನೇಕ ವಿಘ್ನಗಳು ಬಂದಿದೆ. ಮೌನ ದಸರಾ ಆಗಿರೋದು, ಮೌನ ಜಂಬೂ ಸವಾರಿ ಆಗಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈ ಸಲ ಕೊರೋನಾ ಸಂಕಷ್ಟ ಇಡೀ ವಿಶ್ವಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಆಚರಣೆ ಮಾಡೋದಕ್ಕೆ ಒಂದು ಕಡೆ ಈ ಒಂದು ನಿರ್ಧಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಸಲದ ಈ ಒಂದು ಸರಳ ದಸರಾ ಆಚರಣೆ ಇದ್ದು ಮುಂದಿನ ವರ್ಷ ಯಾವುದೇ ವಿಘ್ನ ಇಲ್ಲದೆ ಇನ್ನಷ್ಟು ಅದ್ಧೂರಿಯಾಗಿ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಅಂತ ನಾನು ಪ್ರಾರ್ಥಿಸಿದೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಆಗ್ಲೇ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಹೇಳಿದ್ರು. ಕೇವಲ 30-40 ನಿಮಿಷ ಅಷ್ಟೇ ಜಂಬೂ ಸವಾರಿ ನೆರವೇರಿದೆ. ಅಥವಾ ನಾವು ಈ ಹಿಂದಿನ ಒಂದು ಜಂಬೂ ಸವಾರಿಯನ್ನ ಗಮನಿಸಿದ್ರೆ ಬನ್ನಿ ಮಂಟಪದವರೆಗೂ ಕೂಡ ಹೋಗೋದಕ್ಕೆ ಆಲ್ಮೋಸ್ಟ್ ಸಂಜೆ 5ರಿಂದ 5:30-6 ಗಂಟೆವರೆಗೂ ಕೂಡ ಆಗ್ತಾ ಇತ್ತು. ಪಂಜಿನ ಕವಾಯತು ನಂತರ ನಡೀತಾ ಇತ್ತು. ಆದ್ರೆ ಈ ಸಲ ಅದ್ಯಾವುದು ಕೂಡ ಇರೋದಿಲ್ಲ. ಪಂಜಿನ ಕವಾಯತು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಅರಮನೆಯ ಆವರಣದಲ್ಲೇ ಜಂಬೂ ಸವಾರಿ ಹೇಗೆ ನಡೀತಾ ಇದೆ, ಮೆರವಣಿಗೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗತಕಾಲವನ್ನ ನಾವು ಗಮನಿಸಿದ್ರೆ ಹಲವು ವರ್ಷಗಳಿಂದ ನಡೀತಾ ಇದ್ದಂತಹ ಈ ಒಂದು ಅದ್ಧೂರಿ ಆದಂತಹ ಜಂಬೂ ಸವಾರಿಯ ಮೆರವಣಿಗೆಯನ್ನ ನೋಡೋದಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಬರ್ತಾ ಇದ್ರು. ಅನೇಕ ಸ್ತಬ್ಧ ಚಿತ್ರಗಳಿದ್ವು. ಬೇರೆ ಬೇರೆ ಜಿಲ್ಲೆಗಳನ್ನ ಪ್ರತಿನಿಧಿಸುವಂತಹ ಅಲ್ಲಿನ ಇತಿಹಾಸವನ್ನ ಅಲ್ಲಿನ ಹಿನ್ನೆಲೆಯನ್ನ ಪರಂಪರೆಯ ವಿಚಾರವನ್ನ ತಿಳಿಸುವಂತಹ ಸ್ತಬ್ಧ ಚಿತ್ರಗಳು ಇರ್ತಾ ಇದ್ವು. ಆದ್ರೆ ಈ ಸಲ ಅಂತಹ ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲದೆ ಸರಳ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಜಂಬೂ ಸವಾರಿಯ ಮೆರವಣಿಗೆ ಸಾಗ್ತಾ ಇದೆ. ಮುಂದೆ ಎಲ್ಲ ಕೊಡ್ತಾರೆ.
ಸೈಡ್ ಬಾ ಗುರು.
ಜಂಬೂ ಸವಾರಿ ಈಗ ಮುಕ್ತಾಯವಾಗಿದೆ. ಈಗಾಗಲೇ ನಾವು ಗಮನಿಸಿದ್ವಿ ಅರಮನೆಯ ಆವರಣದಲ್ಲೇ ಯಾವ ರೀತಿಯಾಗಿ ಜಂಬೂ ಸವಾರಿಯನ್ನು 300 ಮೀಟರ್ಗಳಲ್ಲಿ ಈ ಒಂದು ಜಂಬೂ ಸವಾರಿ ನಡೆದಿದೆ. ಬಲರಾಮ ದ್ವಾರದ ಮೂಲಕ ಅಂದ್ರೆ ಆ ದ್ವಾರದಿಂದ ನೇರವಾಗಿ ಈಗ ಮತ್ತೆ ವಾಪಸ್ ಬರ್ತಾ ಇರೋದನ್ನ ಆನೆಗಳು ನಾವು ಗಮನಿಸ್ತಾ ಇದ್ವಿ. ಇಲ್ಲಿಗೆ ಈ ಸಲದ ಜಂಬೂ ಸವಾರಿಯ ಮೆರವಣಿಗೆ ಮುಕ್ತಾಯ ಆಗಿದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಬಲರಾಮ ದ್ವಾರದ ಮೂಲಕ ಮತ್ತೆ ಈ ಒಂದು ಚಾಮುಂಡಿ ದೇವಿಯನ್ನ ಹೊತ್ತಂತಹ ಈ ಒಂದು ಅಭಿಮನ್ಯು 750 kg ಅಂಬಾರಿಯನ್ನು ಹೊತ್ತಂತಹ ಈ ಮೆರವಣಿಗೆ ಇಲ್ಲಿಗೆ ಮುಕ್ತಾಯವಾಗಿದೆ. ಜಂಬೂ ಸವಾರಿ ಕೇವಲ ಈ ಸಲ 300 ಮೀಟರ್ ಮಾತ್ರ ಇತ್ತು. ಅದರಲ್ಲೂ ಕೂಡ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಮಾತ್ರ ಈಗ ಬಲರಾಮ ದ್ವಾರದ ಮೂಲಕ ಮತ್ತೆ ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀರಾ. ಬನ್ನಿ ಮಂಟಪದವರೆಗೂ ಕೂಡ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಜಂಬೂ ಸವಾರಿ ಮೆರವಣಿಗೆ ನಡೀತಾ ಇತ್ತು. ಆಲ್ಮೋಸ್ಟ್ 5.7 ಕಿಲೋಮೀಟರ್ ವರೆಗೂ ಕೂಡ ಈ ಮೆರವಣಿಗೆ ಸಾಗ್ತಾ ಇತ್ತು. ಆದ್ರೆ ಕೊರೋನಾದ ಈ ಸಂದರ್ಭದಲ್ಲಿ ಈ ಸಲ ಕೇವಲ ಅರಮನೆಯ ಆವರಣದಲ್ಲಿ ಮಾತ್ರ ಜಂಬೂ ಸವಾರಿಯ ಮೆರವಣಿಗೆ ನಡೆದಿದೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇಲ್ಲಿಗೆ ಜಂಬೂ ಸವಾರಿಯ ಮೆರವಣಿಗೆ ಅಧಿಕೃತವಾಗಿ ಅಂತ್ಯ ಆಗಿದೆ ಅನ್ನೋದನ್ನ ನಾವು ನೋಡಬಹುದು. ಈ ಮೂಲಕ ಅಧಿಕೃತವಾಗಿ ವಿಜಯದಶಮಿಯ ದಿನದಂದು ನಡೀತಾ ಇರುವಂತಹ ಮೈಸೂರಿನಲ್ಲಿ ನಡೀತಾ ಇರುವಂತಹ ಜಂಬೂ ಸವಾರಿಯ ಮೆರವಣಿಗೆ ಅಂತ್ಯ ಆಗಿದೆ, ಇಲ್ಲಿಗೆ ಸಂಪನ್ನಗೊಂಡಿದೆ ಅನ್ನೋದನ್ನ ನಾವು ಈ ಮೂಲಕ ಹೇಳ್ಬೋದು. ಕೇವಲ 280 ಮೀಟರ್ ಮಾತ್ರ ಈ ಸಲ ಈ ಒಂದು ಮೆರವಣಿಗೆ ನಡೆದಿರೋದನ್ನ ನೋಡಬಹುದು. ಬನ್ನಿ ಮಂಟಪದವರೆಗೂ ನಡೀತಾ ಇದ್ದಂತಹ ಈ ಮೆರವಣಿಗೆ ಈ ಸಲ ಕೊರೋನಾ ಇದ್ದಂತಹ ಹಿನ್ನೆಲೆಯಲ್ಲಿ ನಡೆದಿಲ್ಲ. ವಿಶ್ವವಿಖ್ಯಾತ ಮೈಸೂರು ದಸರಾ 2020 ಇಲ್ಲಿಗೆ ಜಂಬೂ ಸವಾರಿಯ ಮೆರವಣಿಗೆ ಅರಮನೆಯ ಆವರಣದಲ್ಲೇ ನಡೆಯುವುದರ ಮೂಲಕ ಇಲ್ಲಿಗೆ ಸಂಪನ್ನಗೊಂಡಿದೆ ಅಂತ ನಾವು ಹೇಳಬಹುದು. ಸರ್ವಾಲಂಕೃತ ಭೂಷಿತಳಾಗಿರುವಂತಹ ನಾಡ ಅಧಿದೇವತೆ ಚಾಮುಂಡಿ ದೇವಿಯ ಒಂದು ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಆಕೆಯನ್ನ ಕಣ್ತುಂಬಿಕೊಳ್ಳುವಂತಹ ಸಂದರ್ಭ ಇದು. ಈಗ ಮೆರವಣಿಗೆ ಅಧಿಕೃತವಾಗಿ ಸಂಪನ್ನಗೊಂಡಿದೆ. ಈ ನಂತರ ಈ ಹಿಂದೆ ಆದ್ರೆ ಪಂಜಿನ ಕವಾಯತು ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳು ಇರ್ತಾ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾ ಇದ್ವು. ಆದ್ರೆ ಈ ಸಲ ಕೊರೋನಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ, ಪಂಜಿನ ಕವಾಯತು ಕೂಡ ಇರೋದಿಲ್ಲ. ಇಲ್ಲಿಗೆ ಮೈಸೂರು ದಸರಾ 2020 ಇಲ್ಲಿಗೆ ಸಂಪನ್ನಗೊಂಡಿದೆ. ಸರಳವಾಗಿ ಈ ಸಲ ಮೈಸೂರು ದಸರಾವನ್ನ ಆಚರಣೆ ಮಾಡಲಾಯಿತು. ಜಂಬೂ ಸವಾರಿಯ ಮೆರವಣಿಗೆ ಕೂಡ ಬಹಳ ಸರಳವಾಗಿ ನಡೆಯಿತು. ಅದರಲ್ಲೂ ಕೇವಲ 300 ಮಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಕೆಡುಕಿನ ವಿರುದ್ಧ ಒಳಿತಿನ ಒಂದು ಜಯ ಸಾಧಿಸಿದ ದಿನ ಇವತ್ತು, ವಿಜಯದಶಮಿಯ ದಿನ. ಪ್ರತಿ ಬಾರಿ ಕೂಡ ದೇವಿ ಚಾಮುಂಡೇಶ್ವರಿಯ ನಾಡ ದೇವತೆ ಅಧಿದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯನ್ನ 750 kg ಚಿನ್ನದ ಅಂಬಾರಿಯಲ್ಲಿ ಈ ಸಲ ಅಭಿಮನ್ಯು ತನ್ನ ನೇತೃತ್ವದಲ್ಲಿ ಈ ಸಲ ಅರಮನೆಯ ಆವರಣದಲ್ಲಿ ಮೆರವಣಿಗೆ ಸಾಗಿದ್ರೆ, ಪ್ರತಿ ವರ್ಷ ಕೂಡ ನಾವು ಅರ್ಜುನ ಹಲವು ವರ್ಷಗಳ ಕಾಲ ಆತ ಇದೇ ಅಂಬಾರಿಯನ್ನ ಹೊತ್ತು ಸಾಗಿರುವಂತಹ ಘಟನೆಗಳನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಬಲರಾಮ ದ್ವಾರಕ್ಕೆ ಜಂಬೂ ಸವಾರಿ ಈ ಸಲ ಮುಕ್ತಾಯ ಆಗಿದೆ. 280 ಮೀಟರ್ಗೆ ಜಂಬೂ ಸವಾರಿ ಅಂತ್ಯಗೊಳ್ಳುವುದರ ಮೂಲಕ ಈ ಸಲದ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ ಇಲ್ಲಿಗೆ ಮುಕ್ತಾಯ ಆಗಿದೆ, ಅಧಿಕೃತವಾಗಿ ಸಂಪನ್ನವಾಗಿದೆ ಅಂತ ನಾವು ಹೇಳಬಹುದು. ಅರಮನೆಯ ಆವರಣದಲ್ಲೇ ಜಂಬೂ ಸವಾರಿ ಬರ್ತಾ ಇದ್ದಂತೆ ಅಲ್ಲಿನ ಜನ ಜೈಕಾರಗಳನ್ನ ಕೂಗಿದ್ರು. ಜೊತೆಗೆ 200 ಮೀಟರ್ ವರೆಗೂ ನಿಷೇಧಾಜ್ಞೆಯನ್ನ ಹೇರಲಾಗಿತ್ತು ಅರಮನೆಯ ಆವರಣ. ಆದ್ರೆ ಅದರ ಹಿಂಭಾಗದಲ್ಲಿ ಜನ ಈ ಒಂದು ಜಂಬೂ ಸವಾರಿಯನ್ನ ನೋಡೋದಕ್ಕೆ ಗುಂಪಾಗಿ ಸೇರಿದ್ರು. ಅರಮನೆಯ ಹೊರಭಾಗದಿಂದಲೇ ನೋಡುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವುದನ್ನ ನಾವು ಗಮನಿಸಬಹುದು. ಅರಮನೆಯ ಆವರಣದಲ್ಲಿ 144 ಸೆಕ್ಷನ್ ಜಾರಿಯಾಗಿತ್ತು. ದೂರದಿಂದಲೇ ಚಾಮುಂಡಿಗೆ ಕೈ ಮುಗಿದಂತಹ ಜನ ಅಲ್ಲಿ ಆಕೆಗೆ ನಮಸ್ಕಾರವನ್ನ ಸಲ್ಲಿಸಿದ್ರು. टीवी